ಮಿಲಿಟರಿ ಕಾರ್ಯಾಚರಣೆ ಮುಖಾಂತರ ನಮ್ಮ ದೇಶದ ಉಕ್ಕಿನ ಮನುಷ್ಯ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಅನಂತರ ಸ್ವಾತಂತ್ರ್ಯ ಹೋರಾಟದ ನಂತರ ಅವರ ಹೋರಾಟ ಏನೈತಲ್ಲ ಬಹಳ ಪ್ರಮುಖವಾಗಿತ್ತು. ಅವರೆಲ್ಲರ ಒಂದು ಒಗ್ಗೂಡಿಕೆಯ ಕಾರಣದಿಂದ ಇವತ್ತು ನಾವು ಸುಖ ಶಾಂತಿ ಸಮೃದ್ಧಿಯ ಭಾರತವನ್ನ ಕಾಣ್ತೀವಿ. ಬಲೋ ಭಾರತ್ ಮಾತಾ ಕಿ ಅನ್ನಕ್ ನಾವು ಒಂದು ಕೈ ಎತ್ತಲ್ಲ, ಆದ್ರೆ ದೇಶದ ಸವಲತ್ತಿಗೆ ಮಾತ್ರ ಕೈ ಒಡ್ತೀವಿ. ಇದು ನಮ್ಮ ವಿಪರ್ಯಾಸ. ಬಲೋ ಭಾರತ್ ಮಾತಾ ಕಿ ಅನ್ನಕ್ ನಮ್ದೊಂದು ಕೈ ಎತ್ತಿ ಜೈ ಅನ್ನಕ್ಕಾಗಲ್ಲ, ಆದ್ರ ನಮ್ಮ ಸೌಲಭ್ಯಕ್ಕಾಗಿ ಭಾರತ ನಮಗೇನು ಕೊಟ್ಟಿದೆ ಅಂತಕ್ಕಂಥದ್ದನ್ನು ವಿಚಾರ ಮಾಡ್ತೀವಿ. ಭಾರತಕ್ಕೆ ನಾನೇನು ಕೊಡ್ಬೇಕು ಅನ್ನೋದನ್ನ ವಿಚಾರ ಮಾಡೋದಿಲ್ಲ. ಹಾಗಾಗಿ ಅಂತ ಕೊಡುಗೆಗಳನ್ನ ನಮ್ಮ ಮಕ್ಕಳ ಕೊಟ್ಟುಕೊಂತ ಹೋಗ್ಲಿ ಅನ್ನೋದಕ್ಕನ್ನ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಪ್ರಜಾ ರಾಜ್ಯೋತ್ಸವ ದಿನಾಚರಣೆ. ಇವತ್ತು ನೀವೆಲ್ಲ ನೃತ್ಯವಾಗಿ ಆ ಕೊಡುಗೆಯನ್ನು ಕೊಟ್ರಿ, ಗೀತವಾಗಿ ಕೊಡುಗೆಯನ್ನು ಕೊಟ್ರಿ, ಸಿಸ್ಟಮೆಟಿಕ್ ಆಗಿ ಇದರ ಆಚರಣೆ ಮಾಡೋದ್ರ ಮುಖಾಂತರವಾಗಿ ಕೊಡುಗೆಯನ್ನು ಕೊಟ್ಟಿರಲ್ಲ. ಇವು ಗಿಫ್ಟ್ಗಳನ್ನ ದೇಶಕ್ಕಾಗಿ ಕೊಡ್ತಾ 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 ಹೋದಾಗ ದೇಶಕ್ಕೆ ನಾವು ಆ ದೇಶಕ್ಕೆ ನಾವು ಕೊಡುಗೆ ಕೊಟ್ಟಿವಿ ಅಂತಕ್ಕಂಥ ತಿಳ್ಕೊಂಡಿರ್ತೀವಿ. ಆದ್ರೆ ದೇಶವೇ ನಮ್ಮನ್ನು ಒಂದು ಕೊಡುಗೆಯನ್ನಾಗಿ ಸ್ವೀಕಾರ ಮಾಡ್ಕೋಬೇಕು. ಹಾಗಾಗಿ ನಾವೆಲ್ಲ ಇನ್ನೂ ಭವಿಷ್ಯ ಭಾರತಕ್ಕಾಗಿ ಬಹಳಷ್ಟು ತಯಾರಿಯನ್ನ ಮಾಡ್ಕೋಬೇಕು ಬೌದ್ಧಿಕವಾಗಿ. ಇವತ್ತು ನಮ್ಮ ದೇಶದೊಳಗ ಏನಿರ್ತಕ್ಕಂಥ ಅನೇಕ ಕುಂದುಕೊರತೆಗಳನ್ನು ಹೋಗಲಾಡಿಸಿಕೊಂಡು ಮುಂದೊಂದು ದಿವಸ ಭಾರತ ಜಾಗತಿಕ ಜಗದ್ಗುರು ಆಗ್ಬೇಕು. ಅನೇಕ ಸಾಮ್ರಾಜ್ಯಗಳು ಅನೇಕ ವಂಶಗಳು ಆಯ್ದು ರೋಮನ್ ಸಾಮ್ರಾಜ್ಯ ಅಂತಕ್ಕಂಥದ್ದು ಹೊತ್ತು ಎಲ್ಲ ಸಾಮ್ರಾಜ್ಯ ಅಳಿದ್ರೂ ಕೂಡ ಭಾರತ ಭವಿಷ್ಯ ಸೂರ್ಯ ಚಂದ್ರರಿರುವವರೆಗೂ ಅಜರಾಮರವಾಗಿದೆ. ಈ ಅಜರಾಮರವಾಗಿರ್ಲಿಕ್ಕೆ ಅಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಬೌದ್ಧಿಕ ಮತ್ತು ಸೈದ್ಧಾಂತಿಕವಾಗಿರ್ತಕ್ಕಂಥ ಹಿನ್ನೆಲೆ ಬಹಳ ಮುಖ್ಯ ಆಗಿರ್ತೈತಿ. ಹಾಗಾಗಿ ನಮ್ಮ ದೇಶದ ಹಿಂದಿನ ಹೆಜ್ಜೆಗಳನ್ನು ಅರಿತುಕೊಂಡು ಮುಂದಿನ ಹೆಜ್ಜೆಗಳನ್ನು ಭದ್ರಪಡಿಸಿಕೊಳ್ಳುವಲ್ಲಿ ಇಂಥ ಪ್ರಜಾ ರಾಜ್ಯೋತ್ಸವದ ದೇಶದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇನ್ನೂ ಆಗಬೇಕು ಅಂತಕ್ಕಂಥ ಮಾತನ್ನ ಹೇಳ್ಕೊಂಡು ಇಂದಿನ ದಿವಸ ಬಹಳಷ್ಟು ತಯಾರಿಯೊಳಗ ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನು ನೀಡಿರ್ತಕ್ಕಂಥ ಈ ಶಾಲೆಯ ಪ್ರಾಂಶುಪಾಲರಾದಿಯಾಗಿ ಹೇಳಿಕೊಂಡು ನಮ್ಮ ವಿದ್ಯಾರ್ಥಿ ಪ್ರತಿನಿಧಿಗಳಿಗೂ ಕೂಡ ನಮನಗಳನ್ನು ಸಲ್ಲಿಸಿ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೊನೆಯದಾಗಿ ಹೇಳ್ಬಿಡೋಣ, ನಾನು ಹೇಳಿದ್ದೀನಿ, ಜೈ ಅನ್ನಕ್ಕೆ ನಮ್ಮ ಕೈ ಎತ್ತಲ್ಲ, ಆದ್ರೆ ದೇಶದ ಸೌಲಭ್ಯ ಪಡ್ಯಾಕ ನಾವೆಲ್ಲ ನಾ ಮುಂದು ನೀ ಮುಂದು ಅಂತ ಕೈ ಒಡ್ತೀವಿ ಅಂತ ನಾವು ಕೈ ಒಡ್ಡರಾಗಬಾರ್ದು, ಜೈ ಅನ್ನರಾಗಬೇಕು. ಹಾಗಾಗಿ ಕೊನೆ ಘೋಷಣೆ ಕೂಗ್ತೀನಿ, ತಾವೆಲ್ಲ ಘಂಟಾಘೋಷದಿಂದ ಆ ಭಾರತಕ್ಕೆ 100 ದೇವರ ನೂಕಾಚೆ ದೂರ ಭಾರತಾಂಬಿಯ ಪೂಜಿಸು ಬಾರ ಅಂತಕ್ಕಂಥ ಮಾತಿಗೆ ನಾವು ಭದ್ರಾಗೋಣ ಅಂತಕ್ಕಂಥ ಕೊನೆ ಮಾತನ್ನು ಹೇಳ್ತಾ ಇದ್ದೀನಿ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ವಂದೇ ವಂದೇ ಭಾರತೀಶ್ವರಿಗೆ, ಗಾಂಧೀಜಿಯವರಿಗೆ, ಅಂಬೇಡ್ಕರ್